ಮಕರ ಸಂಕ್ರಾಂತಿ ಹಬ್ಬದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಮಂತ್ರಗಳನ್ನು ಹೇಳಿಕೊಂಡು ಈ ವಿಶೇಷ ದಾನಗಳನ್ನು ನೀಡಿದರೆ ವರ್ಷ ಪೂರ್ತಿ ದೈವಾನುಗ್ರಹ ನಿಮ್ಮ ಜೊತೆಗಿರುತ್ತದೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಶ್ರೀಮಂತಿಕೆ ಬರುತ್ತದೆ. ಸಂಕ್ರಾಂತಿ ಹಬ್ಬದಂದು ರಾಶಿಗನುಗುಣವಾಗಿ ಮಾಡಬೇಕಾದ ಕೆಲಸಗಳೇನು ಎಂದು ಈಗ ತಿಳಿಯೋಣ. 2026 ಜನವರಿ 15ನೇ ತಾರೀಕಿರಂದು ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ. ಸೂರ್ಯನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಕ್ಷಣವನ್ನು ಮಕರ ಸಂಕ್ರಮಣ ಎಂದು ಕರೆಯುತ್ತಾರೆ. ಈ ಪುಣ್ಯ ದಿನವನ್ನು ಹಬ್ಬದ ರೂಪದಲ್ಲಿ ಆಚರಿಸಿ ದಾನಗಳನ್ನು ನೀಡಿ ಸೂರ್ಯ ಭಗವಂತನನ್ನು ಸ್ಮರಿಸಿದರೆ ಆಯಸ್ಸು ಗಟ್ಟಿಯಾಗುತ್ತದೆ, ಆರೋಗ್ಯ ವೃದ್ಧಿ ಆಗುತ್ತದೆ, ಅನುಗ್ರಹ ಸಿಗುತ್ತದೆ. ಮೇಷರಾಶಿ. ಕೆಂಪು ಹೂಗಳು, ಅರಿಶಿನ ಮತ್ತು ಎಳ್ಳು ಬೆರೆಸಿ ಈ ದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಎಳ್ಳು ಹಾಗೂ ಬೆಲ್ಲವನ್ನು ದಾನವಾಗಿ ನೀಡಬೇಕು. ಈ ದಿನ ಮೇಷರಾಶಿಯವರು ಓಂ ಸರ್ವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 1 ಜಪಮಾಲೆ ಪೂರ್ತಿಯಾಗುವ ತನಕ ಜಪಿಸಬೇಕು. ಹೀಗೆ ಮಾಡಿದರೆ 7 ಜನ್ಮಗಳ ಪಾಪಗಳು ಕಳೆದು ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತದೆ. ವೃಷಭ ರಾಶಿ. ಶ್ರೀಗಂಧ, ಹಾಲು, ಬಿಳಿ ಹೂಗಳು ಹಾಗೂ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಬೇಕು. ಓಂ ಜಗತ್ ನಂದಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಇದರಿಂದ ಸೂರ್ಯನ ಅನುಗ್ರಹ ವರ್ಷ ಪೂರ್ತಿ ನಿಮ್ಮ ಜೊತೆಗಿರುತ್ತದೆ. ಮಿಥುನ ರಾಶಿ. ನೀವು ಎಳ್ಳು, ಗರಿಕೆ ಮತ್ತು ಹೂಗಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು. ಹೆಸರುಬೇಳೆಯ ಕಿಚಡಿಯನ್ನು ದಾನವಾಗಿ ನೀಡಬೇಕು. ಇದು ನಿಮಗೆ ಸಂಪತ್ತನ್ನು ವೃದ್ಧಿ ಮಾಡುತ್ತದೆ. ಓಂ ಜರತ್ಕರಾಯ ನಮಃ ಎಂದು ಪಠಿಸಬೇಕು. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಕಟಕ ರಾಶಿ. ನೀರಿನಲ್ಲಿ ಹಾಲು, ಅಕ್ಕಿ, ಎಳ್ಳು ಮಿಶ್ರಣ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಓಂ ಆತ್ಮರೂಪಿಣಿ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ನಿಮ್ಮ ಕೈಯಿಂದ ಕೊಬ್ಬರಿ ಮಿಠಾಯಿ ಅಥವಾ ಎಳ್ಳನ್ನು ದಾನವಾಗಿ ನೀಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಕೆಲಸ ಕಾರ್ಯದಲ್ಲಿ ಬರುವ ಅಡೆತಡೆಗಳು ನಿಲ್ಲುತ್ತವೆ. ಸಿಂಹರಾಶಿ. ಈ ರಾಶಿನವರು ನೀರಿನಲ್ಲಿ ಕೆಂಪು ಹೂಗಳು, ಎಳ್ಳು ಹಾಗೂ ಕುಂಕುಮವನ್ನು ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಓಂ ಗೃಹಿಣಿ ಸೂರ್ಯಾಯ ನಮಃ ಎಂದು ಮಂತ್ರ ಪಠಿಸುತ್ತಾ ಗೋಧಿ, ಬೆಲ್ಲ, ಎಳ್ಳನ್ನು ದಾನವಾಗಿ ನೀಡಿ. ಇದರಿಂದ ಸಂಪತ್ತು ತಾನಾಗಿಯೇ ಒಲಿದು ಬರುತ್ತದೆ. ಕನ್ಯಾ ರಾಶಿ. ನೀವು ನೀರಿನಲ್ಲಿ ಎಳ್ಳು, ಗರಿಕೆ ಹಾಗೂ ವಿವಿಧ ಹೂಗಳನ್ನು ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಓಂ ದೀಪ್ತ ಮೂರ್ತಯೇ ನಮಃ ನಿಮ್ಮ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಿ ಬೆಲ್ಲವನ್ನು ದಾನವಾಗಿ ನೀಡಿ. ಗೋಮಾತೆಗೆ ಮೇವನ್ನು ತಿನ್ನಿಸಿ. ಇದರಿಂದ ದೈವಾನುಗ್ರಹ ನಿಮಗೆ ಸಿಗುತ್ತದೆ. ತುಲಾ ರಾಶಿ. ತುಲಾ ರಾಶಿಯವರು ಸೂರ್ಯ ದೇವರ ಬಳಿ ಚಂದನ, ಹಾಲು, ಅಕ್ಷತೆ ಮತ್ತು ಎಳ್ಳನ್ನು ಬೆರೆಸಿ ಅರ್ಘ್ಯವನ್ನು ಅರ್ಪಿಸಬೇಕು. ಓಂ ಶ್ರೀಮತಿ ನಮಃ ಎಂಬ ಮಂತ್ರವನ್ನು ಜಪಮಾಲೆ ಹಿಡಿದು ಪಠಿಸಬೇಕು. ನಿಮ್ಮ ಕೈಯಿಂದ ಅಕ್ಕಿಯನ್ನು ದಾನ ಮಾಡಿದರೆ ಶತ್ರುಗಳು ಮಿತ್ರರಾಗುತ್ತಾರೆ. ವ್ಯಾಪಾರದಲ್ಲಿ ಲಾಭ ಸಿಗುತ್ತದೆ. ವೃಶ್ಚಿಕ ರಾಶಿ. ಈ ರಾಶಿಯವರು ನೀರಿನಲ್ಲಿ ಕೆಂಪು ಪುಷ್ಪಗಳು, ಕುಂಕುಮ ಹಾಗೂ ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಬೆಲ್ಲವನ್ನು ದಾನವಾಗಿ ಕೊಟ್ಟು ಓಂ ಬ್ರಹ್ಮ ಬ್ರಹ್ಮಣೇ ನಮಃ ಎಂಬ ಮಂತ್ರವನ್ನು ತಪ್ಪದೆ ಪಠಿಸಬೇಕು. ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಕರ ಸಂಕ್ರಾಂತಿಯಂದು ನೀವು ಮಾಡಬೇಕು. ಹಾಗೆ ಮಕರ ರಾಶಿ. ಈ ರಾಶಿನವರು ನೀರಿನಲ್ಲಿ ಕಪ್ಪು, ನೀಲಿ ಪುಷ್ಪಗಳನ್ನು ಎಳ್ಳಿನ ಜೊತೆಗೆ ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಬೇಕು. ಹಸಿದವರಿಗೆ, ಅವಶ್ಯಕತೆ ಇದ್ದವರಿಗೆ ಅನ್ನದಾನವನ್ನು ಮಾಡಬೇಕು. ಓಂ ಜಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ವರ್ಷ ಪೂರ್ತಿ ಜಯ ನಿಮ್ಮದಾಗುತ್ತದೆ. ಕುಂಭರಾಶಿ. ಈ ರಾಶಿಯವರು ನೀರಿನಲ್ಲಿ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ, ನೀಲಿ ಬಣ್ಣದ ಹೂಗಳನ್ನು ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಓಂ ಸತ್ಯಾನಂದ ಸರ್ವ ಸ್ವರೂಪಿಣೇ ನಮಃ ನಿಮ್ಮ ಮಂತ್ರವನ್ನು ಪಠಿಸುತ್ತಾ ಎಣ್ಣೆ ಮತ್ತು ಎಳ್ಳನ್ನು ದಾನವಾಗಿ ನೀಡಬೇಕು. ಮೀನರಾಶಿ. ಈ ರಾಶಿಯವರು ಅರಿಶಿನ, ಕುಂಕುಮ, ಹಳದಿ ಬಣ್ಣದ ಪುಷ್ಪಗಳು ಹಾಗೂ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ನಿಮ್ಮ ಕೈನಿಂದ ಸಾಸಿವೆ ಹಾಗೂ ಕುಂಕುಮವನ್ನು ದಾನ ಮಾಡಿದರೆ ಗೌರವ, ಕೀರ್ತಿ ಜೊತೆಗೆ ಇಡೀ ವರ್ಷ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಹೀಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಧನ್ಯವಾದಗಳು.